ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ದಲಿತ ಸಂಘರ್ಷ ಸಮಿತಿ ಪಾಂಡುರಂಗ ಸ್ವಾಮಿ ಬಣಕ್ಕೆ ಚಾಲನೆ ನೀಡಿದ ಹೊನಗೋಡು, ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಲು ರತ್ನಾಕರ್ ಸಲಹೆ, ನೂತನ ಸಮಿತಿ ಕಾರ್ಯಚಟುವಟಿಕೆ ಕುರಿತು ಪಾಂಡುರಂಗ ಸ್ವಾಮಿ ಬರ್ಮಪ್ಪ ರೇವಪ್ಪ ಹೊಸಕೊಪ್ಪ ಮಾತು, ಕಾಗೋಡು ಸತ್ಯಾಗ್ರಹದ ರೂವಾರಿ ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ 10ನೇ ಸಂಸ್ಕರಣಾ ಕಾರ್ಯಕ್ರಮ, ಮನೆ ಮನೆಯಲ್ಲೂ ಗಣಪತಿಯಪ್ಪ ಅವರ ಸ್ಮರಣೆ ಆಗಬೇಕು ಎಂದ ದಿನೇಶ್ ಶಿರವಾಳ, ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ ಹೋರಾಟದ ಕುರಿತು ರಮೇಶ್ ಕೆಳದಿ ಹೊಯ್ಸಳ ಮಾತು. ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ರವರೆಗೆ ಶೃಂಗೇರಿ ಶಂಕರಮಠದಲ್ಲಿ ಶರನ್ನವರಾತ್ರಿ ಉತ್ಸವ, ಹೋಮಹವನಾದಿ ಧಾರ್ಮಿಕ ಕಾರ್ಯಕ್ರಮ, ಶಾರದಾ ಪ್ರಸಾದ ಪುರಸ್ಕಾರ ಹಾಗೂ ಗಮಕ ಕುರಿತು ಅಶ್ವಿನಿ ಕುಮಾರ್ ಮಾಹಿತಿ. ಈಗ ಸುದ್ದಿಯ ವಿವರ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಶೋಷಣೆಗೆ ಒಳಗಾದ ಎಲ್ಲರೂ ದಲಿತ ಸಂಘರ್ಷ ಸಮಿತಿ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಶೋಷಣೆಗೆ ಒಳಗಾದವರಿಗೆ ನ್ಯಾಯ ದೊರಕಿಸಿಕೊಡುವುದೇ ದಲಿತ ಸಂಘರ್ಷ ಸಮಿತಿಯ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ತಿಳಿಸಿದರು. ಸಾಗರದ ಪವಿತ್ರ ಸಭಾಂಗಣದಲ್ಲಿ ಸೋಮವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಪಾಂಡುರಂಗ ಸ್ವಾಮಿ ಬಣದ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಅಧ್ಯಕ್ಷರಾದ ಪಾಂಡುರಂಗ ಸ್ವಾಮಿ ಅವರು ಬಹಳ ಒಂದು ವಿಶೇಷವಾಗಿ ನಾರಾಯಣ ಗುರು ಅವರ ಜಯಂತಿನ ಆಚರಣೆ ಜೊತೆಗೆ ಪದಾಧಿಕಾರಿಗಳ ಪದಗ್ರಹಣ ಇಡ್ತಿದ್ದಾರೆ. ಬಹಳ ಸಂತೋಷ ವಿಚಾರ. ಇನ್ನೊಬ್ರು ನಮ್ಮ ಕಲ್ಲಪ್ಪನವರು ನಿವೃತ್ತ ಉಪ ತಹಶೀಲ್ದಾರ್ ಅಂತ ಕಲ್ಲಪ್ಪನವರು ಸಹ ಇದ್ದಾರೆ. ಬಹಳ ಸಂತೋಷ. ಯಾಕಂದ್ರೆ ನಾನು ಹೋದ್ ಬಾರಿ ನನ್ನ ಕರೆಸಿದ್ರೆ ಕಾರ್ಯಕ್ರಮ, ಆದ್ರೆ ಇಷ್ಟು ಸಂಖ್ಯೆಯಲ್ಲಿ ಸೇರಿರಲ್ಲ, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಇದ್ರು ಸಹ ಹೋದ್ ಸಾರಿ ಸಹ ಚೆನ್ನಾಗಿ ಮಾಡಿದ್ವಿ. ಆದ್ರೆ ಈ ಬಾರಿ ವಿಶೇಷವಾಗಿ ನಾರಾಯಣ ಗುರು ಜಯಂತಿನ ಆಚರಣೆ ಮಾಡಿ ಮತ್ತೆ ರಾಜ್ಯದ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ತಾಲೂಕಿನ ಸಮಿತಿಯ ರೇವಪ್ಪನವರು ಮತ್ತೆ ಬರ್ಮಣ್ಣನವರಿಗೆ ಮತ್ತೆ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ದಲಿತ ಸಂಘಟನೆ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರು ಸ್ವತಃ ಅವರಿಗೆ ಅನುಭವ ಆದಂತ ಒಂದು ದಲಿತರಿಗೆ ಮತ್ತೆ ಶೋಷಣೆ ಏನು ಒಳಗಾಗಿದ್ರು ಅವರಿಗೆ ಯಾವ ರೀತಿ ಕಷ್ಟ ಇತ್ತು ಅನ್ನೋದು ಅವರಿಗೆ ಸ್ವತಃ ಅನುಭವ ಆಗಿತ್ತು. ಅವರಿಗೆ ಅದನ್ನ ಯಾವ ರೀತಿಯಲ್ಲಿ ನಾವು ಆ ರೀತಿಯ ಶೋಷಣೆಗೆ ಒಳಗಾದಂತರಿಗೆ ನಾವು ಯಾವ ರೀತಿ ಅನುಕೂಲ ಮಾಡ್ಬೋದು ಅಂತ ಅವರಿಗೆ ಅಧಿಕಾರ ಸಿಕ್ತಾಗ, ಅವರಿಗೆ ಒಂದು ಅವಕಾಶ ಸಿಕ್ತಾಗ ಅದನ್ನ ಕಾನೂನು ರೀತಿಯಲ್ಲಿ ಜಾರಿ ಮಾಡಿದ್ರು. ಆದ್ರೆ ಅದ್ರ ಹಿಂದೆ ಈಗ ನಾರಾಯಣ ಗುರು ಇರ್ಬೋದು, ಅನೇಕ ಜನ ಈ ರೀತಿಯ ಧ್ವನಿ ಎತ್ತಿದ್ರು. ಏನೋ ಈ ಶೋಷಣೆಗೆ ಒಳಗಾದಂತವರಿಗೆ, ಹಿಂದುಳಿದ ವರ್ಗದ ಎಲ್ಲರಿಗೂ ಸಹ. ಯಾಕಂದ್ರೆ ಈ ನಾರಾಯಣ ಗುರುಗಳು ಅಥವಾ ಇವರೆಲ್ಲ ಯಾರು ಸಹ ಯಾವುದೋ ಒಂದು ಜಾತಿ ಸೀಮಿತವಾಗಿ ಹೋರಾಟ ಮಾಡಿಲ್ಲ. ಅವ್ರು ಏನಿದ್ರು ಜಾತ್ಯತೀತವಾಗಿ ಅವರು ಯಾರಿಗೆ ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಹೋರಾಟ ಮಾಡಿದಂತ. ನಂತರ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದ ನಂತರ ಪ್ರೊಫೆಸರ್ ಕೃಷ್ಣಪ್ಪನವರು ಆದ್ರೂ ಸಹ ಅದು ಜಾರಿ ಮಾಡಿದ್ರು ಸಹ ಎಲ್ಲರಿಗೂ ಸಹ ಅದು ನ್ಯಾಯ ಸಿಕ್ಕಿಲ್ಲ. ಕಾನೂನಲ್ಲಿ ಜಾರಿ ಆಗ್ಬಿಟ್ರೆ ಆದ್ರೆ ಪ್ರಾಕ್ಟಿಕಲ್ ಆಗಿ ಯಾರಿಗೂ ಸಹ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ದಲಿತ ಸಂಘಟನೆ ಸಮಿತಿ ಅಂತೇಳಿ ಅವರು ಪ್ರೊಫೆಸರ್ ಕೃಷ್ಣಪ್ಪನವರು ಪ್ರಥಮ ಬಾರಿಗೆ ಹುಟ್ಟು ಹಾಕಿದ್ರು. ತದನಂತರ ಅನೇಕ ಸಂಘಟನೆಗಳು ಅವರ ಹಿಂಬಾಲಿಸಿದ್ದು, ಅವರ ಚಿಂತನೆಗಳನ್ನ ರೂಢಿಸಿದ್ದು ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸಾಕಷ್ಟು ಜನ ನ್ಯಾಯನೂ ಸಹ ಕೊಡಿಸಿದ್ದಾರೆ ಅನ್ಯಾಯ ಆದಲ್ಲಿ. ಈಗ ಸಾಕಷ್ಟು ಸಂಘಟನೆಗಳು ಇದಾವೆ. ಆ ಸಂಘಟನೆಗಳು ಏನಪ್ಪಾ ಅಂದ್ರೆ ನಮಗೆ ನಾವು ಇವತ್ತು ಪ್ರೊಫೆಸರ್ ಕೃಷ್ಣಪ್ಪನವರ ಏನು ಒಂದು ಚಿಂತನೆ ಇತ್ತು, ಅಂಬೇಡ್ಕರ್ ಅವರ ಏನ್ ಚಿಂತನೆ ಇತ್ತು, ಮತ್ತೆ ನಾರಾಯಣ ಗುರು ಅವರ ಏನ್ ಚಿಂತನೆ ಇತ್ತು, ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಂಘಟನೆ ಮಾಡಿ ಎಲ್ಲ ಒಂದ್ ಕಡೆ ತುಳಿತಕ್ಕೊಳಗಾದಂತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲೂ ಸಹ ಆಗ್ಬೇಕು. ನಮ್ಮ ತಾಲೂಕಿನಲ್ಲೂ ಸಹ ಅದು ಆ ನಿಟ್ಟಿನಲ್ಲಿ ಈಗಾಗಲೇ ಸಂಘಟನೆ ಮಾಡಿದಿರಿ. ಅದು ಮುಂದುವರಿಸಿದ್ದು ಹೋಗ್ಬೇಕು. ನಮ್ಮೆಲ್ಲರ ಸಹಕಾರ ಸಹ ಇರುತ್ತೆ. ಸಂಘಟನೆಗಳು ಅಂದ್ರೆ SC ST ಮಾತ್ರ ಆ ಸಂಘಟನೆಯಲ್ಲಿ ಇರ್ತಾರೆ.
ಅನ್ನೋದು ಒಂದು ಕಲ್ಪನೆ ಎಲ್ಲರಿಗೂ. ಆದ್ರೆ ಮುಂಚೆನೂ ಸಹ ಪ್ರೊಫೆಸರ್ ಕೃಷ್ಣಪ್ಪನವರು ಹುಟ್ಟಿದಂಗೆ ಅವರು ಸಂಘಟನೆ ಮಾಡಿದಂಗೆ ಅಂದ್ರೆ ಅವತ್ತು ಸಹ ಎಲ್ಲಾ ಜಾತಿ ವರ್ಗದವರು ಸಹ ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವ್ರನ್ನ ಸಂಘಟನೆ ಮಾಡದೆ ಅವರ ಕೆಲಸ ಚಿಂತನೆ ಆಗಿತ್ತು. ಈಗಲೂ ಸಹ ಇವತ್ತು ನಮ್ಮ ಸಾಗರದಲ್ಲಿ ನೋಡಿದ್ರೆ ರಾಜ್ಯದಲ್ಲೂ ಸಹ ಅದೇ ರೀತಿ ಸಂಘಟನೆ ಆಗಿದೆ ಅಂತ ನನ್ನ ಭಾವನೆ. ಸಾಗರದಲ್ಲಿ ಸಹ ಇವತ್ತು ಇಲ್ಲೆಲ್ಲ ಇವತ್ತು ಪದಾಧಿಕಾರಿಗಳ ಪದಗ್ರಹಣಕ್ಕೆ ಬಂದಿದ್ದಾರೆ. ಇವತ್ತು ಎಲ್ಲಾ ಜಾತಿಯವರು ಇದ್ದಾರೆ. ನಮ್ಮ ಕಲ್ಲಾಪನವರು ಲಿಂಗಾಯತರು, ನಮ್ಮ ಗಣಪತನವರು ದೇವರು, ಮುಸ್ಲಿಂ ಇದ್ದಾರೆ, ಮಡಿವಾಳರು ಇದ್ದಾರೆ. ಹೀಗೆ ಎಲ್ಲ ಜಾತಿಯವರನ್ನು ಸಹ ಪದಾಧಿಕಾರಿಗಳನ್ನಾಗಿ ತಗೊಂಡಿದ್ದಾರೆ. ಈ ರೀತಿಯ ಎಲ್ಲ ಜಾತಿಯವ್ರನ್ನು ಸಹ ಆ ನಿಟ್ಟಿನಲ್ಲಿ ಇದ್ರೆ ಅಲ್ಲೆಲ್ಲ ಒಂದ್ ಕಡೆ ಯಾವುದೋ ಇಲ್ಲಪ್ಪ ಇವರು ಯಾರೋ ಅವರು ದಲಿತ ಸಂಘಟನೆ SC ST ಮಾತ್ರ ಅಂತೇಳಿ ಈ ಭಾವನೆಗಳು ಹೋಗಲಾಡಿಸಿದ್ದಾರೆ ನಮ್ಮ ಸಾಗರ ತಾಲೂಕಲ್ಲಿ. ಈಗ ನಾವಾದ್ರೆ ಈ ಸಂಘಟನೆ ಮಾಡಿದೀವಿ, ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂದ್ರೆ ತಾವೀಗ ಆಲ್ರೆಡಿ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲೂ ಸಹ ಅದು ನಾವು ಹೋರಾಟ ಮಾಡೋಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿರ್ಬೇಕು. ಅದು ನ್ಯಾಯ ಅಂತೇಳಿ ಅನ್ಸಿರ್ಬೇಕು. ಮತ್ತೆ ನಾವು ಹೋರಾಟ ಕೂತ್ರೆ ಯಾರೇ ಬಂದ್ರು ಸಹ ಇವ್ರು ಹೋರಾಟ ಮಾಡ್ತಾ ಇರೋದು ಸರಿ ಇದೆ ಅಂತ ಹೇಳಿ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗ್ಬೇಕು. ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾವೆ. ಯಾಕಂದ್ರೆ ಸಂಘಟನೆಗಳು ಅಂದಾಗ ಸಣ್ಣ ಪುಟ್ಟಗಳು ತಪ್ಪು ಆಗ್ಬಹುದು. ಆದ್ರೂ ಸಹ ಅದನ್ನೆಲ್ಲನೂ ಸಹ ನಾವು ಅದನ್ನ ಸರಿಪಡಿಸಿತ ಎಲ್ಲ ಒಂದ್ ಕಡೆ ಯಾರಿಗೆ ಶೋಷಣೆಗೆ ಒಳಗಾಗಿದ್ದಾರೆ, ಯಾರು ಬಲಾಢ್ಯದಿಂದ ಅನ್ಯಾಯ ಆಗ್ತಾ ಇದೆ, ನಾವು ಅನ್ಯಾಯ ಆಗ್ತಾ ಇರೋಂಥವ್ರ ಪರವಾಗಿ ನಿಂತು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಿದ್ರೆ ಈ ಏನು ಹಿಂದೆ ಅಂಬೇಡ್ಕರ್ ಅವರು ಚಿಂತನೆ ಇತ್ತು, ನಾರಾಯಣಗುರು ಅವರ ಚಿಂತನೆ ಇತ್ತು, ಪ್ರೊಫೆಸರ್ ಕೃಷ್ಣಪ್ಪನವರ ಏನು ಚಿಂತನೆ ಇತ್ತು, ಅದೆಲ್ಲದೂ ಸಹ ಅವರ ಆತ್ಮಕ್ಕೆ ಸಾಕ್ಷಿಯಾಗಿ ನೆಮ್ಮದಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು. ಈಗ ಕೆಲವೊಂದೊಂದ್ಸರಿ ಸಂಘಟನೆಗಳಲ್ಲೇ ಇರುತ್ತೆ, ಇವರು ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ರೆ ಮತ್ತೊಬ್ರು ಸಂಘಟನೆಗಳು ಬಂದು ಅದರ ವಿರುದ್ಧವಾಗಿ ಮಾಡೋಂಥ ಸಂದರ್ಭನೂ ಸಹ ಇರುತ್ತೆ, ನಾನು ನೋಡಿದ್ವಿ. ಆದ್ರೆ ಎಲ್ಲ ಒಂದ್ ಕಡೆ ಅಂತ ಸಂಘಟನೆಗಳಿಗೆ ಸಹ ನಾವು ಎಲ್ಲ ಒಂದ್ ಕಡೆ ಜಗ್ಬಾರ್ದು, ಬಗ್ಬಾರ್ದು. ನಾವು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ ನಾವು ಅದನ್ನ ಕೊನೆಗಾಣಿಸಿ ಯಾರಿಗೆ ನ್ಯಾಯ ಕೊಡ್ಸಂತ ಕೆಲಸ ಮಾಡ್ಬೋದು. ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಭರ್ಮಪ್ಪ ಅಂದಾಸುರ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ರೇವಪ್ಪ ಹೊಸಕೊಪ್ಪ, ಕಾನೂನು ಸಲಹೆಗಾರ KV ಪ್ರವೀಣ್, ಸಮಿತಿಯ ರಾಜ್ಯ ಸಂಚಾಲಕ DR ಪಾಂಡುರಂಗಸ್ವಾಮಿ ಮಾತನಾಡಿ, ಜೊತೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರವಾಗಿ ನಮ್ಮನ್ನೆಲ್ಲ ಹಾರೈಸಿ ಮಾತಾಡುವಂತ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಹಿತೈಷಿಗಳು ರತ್ನಾಕರ್ ಅವರು ಇದ್ದಾರೆ. ಹಾಗಾಗಿ ನನ್ನ ಸಮಯವನ್ನ ಹೆಚ್ಚು ವ್ಯರ್ಥ ಮಾಡೋದಿಲ್ಲ. ಇವತ್ತಿನ ಈ ಸಭೆಯ ವಿಶೇಷ ಏನು ಅಂತ ಅಂದ್ರೆ, ಈ ಇಡೀ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಹೋರಾಟವನ್ನ ಮಾಡ್ಕೊಂಡು ಬಂದು ಈ ಸಮಾಜ ಅನ್ಯಾಯಗಳ ವಿರುದ್ಧ, ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿ ಸುಮಾರು 50 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದೆ. ಇಂಥ ದಲಿತ ಸಂಘರ್ಷ ಸಮಿತಿಯನ್ನ ಹುಟ್ಟಾಕಿದಂತ ಪ್ರೊಫೆಸರ್ ಕೃಷ್ಣಪ್ಪನವರನ್ನ ನೆನೆಸ್ಕೊಂತ ಅವರ ಮಾರ್ಗದರ್ಶನದಲ್ಲಿ ಈ ದಲಿತ ಸಂಘರ್ಷ ಸಮಿತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಸನ್ಮಾನ್ಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಹೋರಾಟ ಎಂಬ ರಥವನ್ನ ಇದುವರೆಗೂ ಎಳೆದು ತಂದು ನಿಲ್ಲಿಸಿದ್ದೇನೆ, ಇನ್ನು ಮುಂದೆ ನಿಮ್ಮಿಂದ ಸಾಧ್ಯವಾದರೆ ಮುಂದೆ ಎಳ್ಕೊಂಡು ಹೋಗಿ ದಲಿತ ಬಂಧುಗಳೇ ಅಂತ ಹೇಳಿದ್ರು. ಅಂತಹ ಹೋರಾಟದ ರಥವನ್ನ ನಮ್ಮ DR ಪಾಂಡುರಂಗ ಸ್ವಾಮಿಯವರ ಮುಂದಾಳತ್ವದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಈ ಹೋರಾಟದ ಮುಖಾಂತರ ಎಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ಚಳುವಳಿಯನ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳ್ತಾ, ಇವತ್ತಿನ ಈ ದಲಿತ ಸಂಘರ್ಷ ಸಮಿತಿಯ ಮಾಡಿದಂತ ಕೆಲಸ ಕಾರ್ಯಗಳು ತಮಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ದಲಿತ ಸಂಘರ್ಷ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಮೆರುಗನ್ನು ಕೊಟ್ಟು ಹೆಚ್ಚಿನ ಕೆಲಸವನ್ನ ಮಾಡ್ಲಿಕ್ಕೆ ತಯಾರಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಹಳ ವಿಶೇಷವಾಗಿ ದಲಿತ ಎನ್ನುವಂತಹ ಪದ ಪ್ರಾರಂಭ ಆಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹುಟ್ಟಾಕಿದ್ದರಿಂದ. ದಲಿತ ಅನ್ನೋ ಪದದ ಅರ್ಥ ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ, ಯಾರು ಶೋಷಣೆಗೆ ಒಳಗಾಗಿದ್ದಾರೋ ಅಂತಹ ಎಲ್ಲ ಬಡವರು, ಎಲ್ಲ ಜಾತಿಯ ಬಡವರು, ಹಿಂದುಳಿದ ವರ್ಗದವರು, ಪರಿಷ್ಠ ಜಾತಿ ಜನಾಂಗದವರು, ಅಲ್ಪಸಂಖ್ಯಾತರ ಸಮೇತವಾಗಿ
ಈ ದಲಿತ ಸಂಘಟನೆಯಲ್ಲಿ ಎಲ್ಲರೂ ಇದ್ದಾರೆ. ಆದ್ರಿಂದ ಈ ದಲಿತ ಅನ್ನೋ ಪದ ನಾಟ್ ಓನ್ಲಿ ಸರಳ ಕಾಸ್ಟ್ಗೆ ಮೀಸಲು ಅಂತ ಏನು ಹೇಳ್ತಾ ಇದ್ದಾರೆ ಅದಲ್ಲ, ಇದೆಲ್ಲರಿಗೂ ಸಂಬಂಧಪಟ್ಟಿದ್ದು ಅನ್ನೋ ಮಾತನ್ನ ಹೇಳ್ತಾ ಆ ಅರ್ಥದಲ್ಲಿ ಇವತ್ತು ಅದಕ್ಕೆ ಅರ್ಥಗರ್ಭಿತ ಆಗ್ಲಿಕ್ಕೆ ಅರ್ಥ ಬರೋ ರೀತಿಯಲ್ಲಿ ನಮ್ಮ ತಾಲೂಕ್ ಶಾಖೆಯಲ್ಲಿ ಮೊಟ್ಟ ಮೊದಲನೇಯಾಗಿ ನಮ್ಮ ಸನ್ಮಾನ್ಯ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ಯಾಕೆಂದ್ರೆ ಸಮಯ ಮುಗಿದೋಗಿದೆ. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ ತಾಲೂಕಿನ ಪದಾರ್ಪಣಾ ಸಮಾರಂಭವನ್ನ ಯಾತಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಸಂಘಟನೆ ಮೊಟ್ಟ ಮೊದಲಾಗಿ ಈಗ ನಮ್ಮ ನಾಯಕರು ರಂಗಪ್ಪನವ್ರು ಹೇಳಿದ್ರು, ಪಾಂಡ್ರಪ್ಪ ಸ್ವಾಮಿ ಹೇಳಿದ್ರು, ಪುಡಿಗಲ್ ರಮೇಶ್ ಅಣ್ಣ ಹೇಳಿದ್ರು, ಬಸವಪ್ಪ ಸರ್ ಹೇಳಿದ್ರು, ಎಲ್ಲ ಹೇಳಿದ್ರು. ಮಹಾತ್ಮ ಪ್ರೊಫೆಸರ್ ಕೃಷ್ಣಪ್ಪನವರ ಸಂಘಟನೆ ಸ್ಥಾಪನೆ ಮಾಡಿದ್ದು ಸತ್ಯ. ಆದ್ರೆ ಯಾವುದೇ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಗಳು ಮತ್ತು ರಾಜ್ಯದ ಹಲವಾರು ಬಲಗಳಾಗಿದ್ದಾವೆ. ಅವ್ರು ಯಾರು ಕೂಡ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟ್ರೇಷನ್ ಅನ್ನು ಅವ್ರ ಹೆಸರು ಸ್ಥಾಪನೆ ಮಾಡಿಲ್ಲ, ರಿಜಿಸ್ಟ್ರೇಷನ್ ಮಾಡಿಲ್ಲ. ಆದ್ರೆ ಇವತ್ತು ಪಾಂಡುರಂಗ ಸ್ವಾಮಿ ಅವರ ನಾಯಕತ್ವ ಮೇಲ್ ವೇದಿಕೆ ಮೇಲೆ ಕೂತಿದ್ದಾರೆ ನಮ್ಮ ನಾಯಕರು. ಇವರು ಎಲ್ಲ ಚರ್ಚೆ ಮಾಡಿ ಮಹಾತ್ಮ ಪ್ರೊಫೆಸರ್ ಕೃಷ್ಣಪ್ಪನ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ತೀರ್ಮಾನ ತಗೊಂಡು 2000 ಇಸ್ವಿ 2021 ಇಸ್ವಿಯಲ್ಲಿ ಕೃಷ್ಣಪ್ಪ ಸಂಘಟನೆ ರಿಜಿಸ್ಟರ್ ಮಾಡಿರ್ತಕ್ಕಂಥ ಯಾರಾದ್ರೂ ನಾಯಕರಿದ್ರೆ ಪಾಂಡುರಂಗ ಸ್ವಾಮಿ ಅವರ ನಾಯಕತ್ವದ ನಮ್ಮೆಲ್ಲ ನಾಯಕರು ಅಂತ ಹೇಳಿ ನಾ ಹೇಳ್ತಾ ಅವರಿಗೆ ಮೊಟ್ಟ ಮೊದಲಾಗಿ ನಮ್ಮ ಸಾಗರ ತಾಲೂಕು ಕರ್ನಾಟಕ ಜನತೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ರಾಜ್ಯದಲ್ಲಿ ಸಾಕಷ್ಟು ಜನ ನಾನು ರಾಜ್ಯ ಸಂಚಾಲಕರು ನೋಡಿದ್ದೀನಿ, ಜಿಲ್ಲಾ ಸಂಚಾಲಕರು ನೋಡಿದ್ದೀನಿ. ನಮ್ಮ ರಂಗಪ್ಪ ನಾವು ಒಟ್ಟೊಟ್ಟಿಗೆ ಇದ್ದೀವಿ ಶಿವಮೊಗ್ಗದ ಒಬ್ಬ ನಾಯಕರ ಜೊತೆಗೆ. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ರಂಗಪ್ಪ ಒಳ್ಳೆ ಬಟ್ಟೆ ಹಾಕ್ತಾನೆ, ಒಳ್ಳೆ ಶೂ ಹಾಕ್ತಾನೆ, ಒಳ್ಳೆ ಮಾತಾಡ್ತಾನೆ ಅಂದ್ರೆ ರಂಗಪ್ಪನ ಸೈಡ್ ಮಾಡ್ಬೇಕು ಅನ್ನೋದನ್ನ ಅವ್ರು ಕಲ್ತ್ಕೊಂಡಿದ್ರು. ಹಾಗೆ ನಾವು ಮತ್ತೊಂದು ಮಾಡಕ್ ಹೋದ್ವಿ. ಅವ್ರೇನ್ ಹೇಳ್ತಿದ್ರು ಅಂದ್ರೆ, ನೀವು ಯಾವುದೇ ರಾಜಕೀಯ ಪಕ್ಷದಾಗಿರ್ಬಾರ್ದು ಅಂತ ಹೇಳ್ತಿದ್ರು. ಅದನ್ನ ಹಂಚ್ಕೊಂಡಂತೆ ನಾವು ರಂಗಪ್ಪನವರೆಲ್ಲ ಒಂದು ತೀರ್ಮಾನವನ್ನು ಮಾಡಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಂಘಟನೆ ಯಾವುದೇ ಕಾರ್ಯಕ್ರಮ ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ, ಅಲ್ಲಿ ಬೆಳೀಲಿ, ನಮಗೆ ಸಂತೋಷ ಇದೆ. ಆದ್ರೆ ನಮ್ಮ ಸಂಘಟನೆಗಿರ್ತಕ್ಕಂಥ ನಮ್ಮ ಸಂಘಟನೆಯ ಹೋರಾಟಗಳಿಗೆ, ನಮ್ಮ ಸಂಘಟನೆ ತತ್ವ ಸಿದ್ಧಾಂತಗಳಿಗೆ ಬದಲ ಆಗ್ಬೇಕು. ನೀವು ನಾವೇನೋ ಹೋರಾಟ ಕರೆ ಕೊಟ್ರೆ ಯಾವುದೇ ಪಾರ್ಟಿಯ ವಿರುದ್ಧವಾಗಿ, ಯಾವುದೇ ರಾಜಕೀಯ ವಿರುದ್ಧವಾಗಿ ನಾವು ಕರೆ ಕೊಟ್ಟಾಗ ತಾವು ಕೈ ಜೋಡಿಸ್ಬೇಕು ಅಂತ ಹೇಳಿದಾಗ ಎಲ್ಲ ನಮ್ಮ ತಾಲೂಕಿನ ಏನು ಪದಾಧಿಕಾರಿಗಳು ಮಾಡಿದ್ದೇವೆ ಅವ್ರು ಒಪ್ಕೊಂಡ್ರು. ಅವ್ರು ಸಾರ್ ರಂಗಪ್ಪ ನಾಯಕರು ಶಿವಮೊಗ್ಗ ಜಿಲ್ಲೆ ಗಟ್ಟಿ ಸಂಘಟನೆಯಿಂದ ನೀವು ತಾಲೂಕಲ್ಲಿ ಗಟ್ಟಿ ಅವೆಲ್ಲ ಕಟ್ಟೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ತಾಲೂಕಲ್ಲಿ ಪಾಂಡುರಂಗ ಸ್ವಾಮಿ ನಾಯಕತ್ವದ ಶಿವಮೊಗ್ಗ ಜಿಲ್ಲೆ ನಾವು ಸಾಧ್ಯವಾದ ಕಾನೂನು ಸಲಹೆ ಕೊಡ್ಬೇಕು ಅಂತ ಹೇಳಿದ್ರು. ಖಂಡಿತ ಪ್ರೀತಿಯಿಂದ ಕರೆದಿದ್ದೀನಿ, ಬಂದಿದ್ದೀನಿ. ಆದ್ರೆ ಒಂದು ಸಂಘಟನೆಯ ಉದ್ದೇಶ ಏನಿದೆ, ನಿಜವಾಗ್ಲೂ ಕೂಡ ಒಂದು ಶೋಷಣೆ ಆಗಿರ್ತಕ್ಕಂಥ ಅಂತಿಮ ವ್ಯಕ್ತಿಗೆ ನ್ಯಾಯ ಸಿಗ್ಲೇಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಒಂದು ಕೆಲಸವನ್ನು ಮಾಡ್ಬೇಕು. ನಮ್ಮ ಹತ್ರ ಅಂತೂ ಬಂದಾಗ ಆ ವ್ಯಕ್ತಿಗೆ ಎಷ್ಟು ಸಾಧ್ಯ ಅಷ್ಟು ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೀವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ದುಡ್ಡಿದ್ದವನು, ಅಧಿಕಾರ ಇದ್ದವನು ಏನ್ ಬೇಕಾದ್ರೂ ಮಾಡ್ಕೊಂಡ್ ಬರ್ಬೋದು. ಒಂದು ತಾಲೂಕ್ ಆಫೀಸ್ ಹೋಗಲಿ, ಪೊಲೀಸ್ ಸ್ಟೇಷನ್ ಹೋಗ್ಲಿ, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಒಂದು ಯಾವುದೇ ಇಲ್ಲೇ ಇರ್ತಕ್ಕಂಥವ್ರು ಬಂದಾಗ ಆ ಒಂದು ಮುಕ್ತ ವ್ಯಕ್ತಿಯ ಮೇಲೆ ಆಗ್ತಕ್ಕಂಥ ಶೋಷಣೆ ಇದೆಯಲ್ಲ, ಅದು ಹೇಳಲಿಕ್ಕಿರ ಅಷ್ಟು ಮಾತ್ರ ಆ ವ್ಯಕ್ತಿ ಅನುಭವಿಸ್ತೀನಿ ಮಾತ್ರ ಗೊತ್ತು. ನಾನು ಯಾಕೆ ಹೇಳ್ತಿದ್ದೀನಿ ಇಲ್ಲ ಅಂತ ಹೇಳಿದ್ರೆ, ನಾವು ದಿನನಿತ್ಯ ನೋಡ್ತಾ ಇದೀವಿ. ನಾವ್ಯಾರು ವಕೀಲರು ಹೋದ್ರೋ, ನೀವ್ಯಾರು ಸಂಘಟನೆ ಹೋದ್ರೋ ಅವ್ರ ಕೆಲಸ ಆಗುತ್ತೆ, ಮಾಡ್ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ಪೆನ್ನು ಪೇಪರ್ಗಳೇ ಸಿಗೋದಿಲ್ಲ ಇಲಾಖೆಯಲ್ಲಿ. ಅಂತ ರೀತಿಯಲ್ಲಿ ಆ ಒಬ್ಬ ವ್ಯಕ್ತಿಗೆ ಆ ಶೋಷಣೆಯನ್ನ ಮಾಡ್ತಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಇರ್ತಕ್ಕಂಥ ದಲಿತ ನಿಜವಾಗ್ಲೂ ಕೂಡ ಯಾವುದೇ ಸಾಂವಿಧಾನಿಕ ಬೆಳಕನ್ನು ಕಾಣ್ತಾ ಇಲ್ಲ. ಅಲ್ಲೇ ಇದ್ದಾರೆ 70 ವರ್ಷ. ಅದು ನೋಡಿದಿರ ನೀವೇನಾದ್ರೂ ಯಾವ್ದಾದ್ರು ಒಬ್ಬ PC ಆಗೋದಾಗ್ಲಿ, ಒಬ್ಬ ಮೇಸ್ಟ್ ಆಗೋದಾಗ್ಲಿ, ಒಂದು ಏನು ಈ ಕ್ಯಾಟಗರಿ ವೈಸ್ ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂತಹ ಆ ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಸಿಗ್ತಾ ಇಲ್ಲ. ಕೇವಲ ಪ್ರಬಲ ವರ್ಗಗಳು ಆ ಒಂದು ಸಂವಿಧಾನದ ಮೀಸಲಾತಿ ತಿಂತಾ ಇದಾವೆ. ನಾನು ನೇರವಾಗಿ ಹೇಳ್ತಿದ್ದೀನಿ, ಒಳ ಮೀಸಲಾತಿ ಬರ್ಲೇಬೇಕು. ಒಳ ಮೀಸಲಾತಿ ಬಂದಾಗ ಮಾತ್ರ ಸಪ್ರೆಸ್ ಕ್ಲಾಸ್ ಏನ್ ಹಳ್ಳಿ ಒಳಗಡೆ ಇನ್ನೂ ಇದಾರಲ್ಲ ಅವ್ರಿಗೆ ತಲುಪುತ್ತೆ. ಹೋದ ಸರ್ಕಾರ ನಿಜವಾಗ್ಲು ಒಳ್ಳೆ ಚಿಂತನೆ ಏನ್ ಮಾಡಿದ್ರು, ಒಳ ಮೀಸಲಾತಿ ತರಬೇಕು ಅಂತ ಹೇಳಿ. ಅದ್ ಏನ್ ಮಾಡ ಸರ್ಕಾರ ಹೋಯ್ತು. ಇನ್ನು 10 ವರ್ಷ ಏನು ಒಳ ಮೀಸಲಾತಿ ಬರತಕ್ಕಂಥ ಕಷ್ಟ. ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ತೀನಿ, ಪ್ರತಿಯೊಂದಲ್ಲಿ ನೋಡ್ತೀನಿ, ಯಾವ ನಮ್ಮ ಹಳ್ಳಿಯ ದಲಿತರಿದ್ದಾರೆ ಆ ಒಂದು ರೆಪ್ರೆಸೆಂಟೇಷನ್ ಕೂಡ ಒಂದು ಆಯ್ಕೆ ಆಗ್ತಿಲ್ಲ. ಎಂತ ದೌರ್ಭಾಗ್ಯ ಅಂತ ಹೇಳಿ.
ಹಾಗಾಗಿ ಒಳ ಮೀಸಲಾತಿ ಬಂದ್ರೆ ಮಾತ್ರ ಎಲ್ರಿಗೂ ಕೂಡ ಆ ಒಂದು ನ್ಯಾಯ ಸಿಗುತ್ತೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ, ಒಳ ಮೀಸಲಾತಿ ಕೆನೆ ಪದರವನ್ನ ತರಬೇಕು. ಒಳ ಮೀಸಲಾತಿ ಕೆನೆ ಪದರ ಬಂದ್ರೆ ಮಾತ್ರ ಇದು ಅವ್ನು ಹೊಡಿತಕ್ಕಂಥದ್ದಲ್ಲ, ಆದ್ರೆ ಯಾರು ನಿಜವಾಗ್ಲೂ ಸಪ್ರೆಸ್ ಆಗಿದ್ದಾರೆ, ಯಾರು ಮೀಸಲಾತಿಯನ್ನು ಬಳಸ್ಕೊಂಡು ಮೇಲ್ ಬಂದಿದ್ದಾರೆ, ಅವರಿಗೆ ಅವಕಾಶವನ್ನ ಹೊರಗಿಟ್ಟು ಯಾರು ಶೋಷಣೆ ಒಳಗಾಗಿ ಇನ್ನೂ ಆ ಒಂದು ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಿಗ್ಬೇಕಂತಕ್ಕಂಥದ್ದೇ ಒಳ ಮೀಸಲಾತಿ. ಅದು ಯಾರು ಕಸ್ಕೊಳ್ತಕ್ಕಂಥದ್ದಲ್ಲ, ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಕೊಡ್ತಕ್ಕಂಥ ಅವಕಾಶ. ಆಮೇಲೆ ನನ್ನ ಸಂಘಟನೆಯ ಪ್ರಮುಖರಲ್ಲಿ ನಂದೊಂದು ಆಗ್ರಹ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಕೇರಿಗಳಲ್ಲಿ ತುಂಬಾ ಯಂಗ್ ಏಜಿಗೆ ಯುವಕರು ಸಾಯ್ತಾ ಇದ್ದಾರೆ. ತಾವೇನಾದ್ರು ನಾನು ಬಿಡಿಸಿ ಹೇಳೋದು ಯೋಚನೆ ಮಾಡಿ ನೋಡಿ, ಯಾವ ತರ ಮದ್ಯ ವ್ಯಸನಿಗಳಾಗಿದ್ದಾರೆ, ಯಾವ ತರ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಗಮನ ವಹಿಸ್ಬೇಕು. ಸರ್ಕಾರ ನಿಜವಾಗ್ಲೂ ಇವತ್ತು ಶೋಷಣೆ ಆಗ್ತಾ ಇರ್ತಕ್ಕಂಥ ಸರ್ಕಾರದಿಂದ ಮಾರಿಗೂ ಹಳ್ಳಿಗೂ ಸರಾಯಿ ಅಂಗಡಿಗಳನ್ನು ಓಪನ್ ಮಾಡಿ ಇವತ್ತು ಹೆಂಗಸರು ದುಡ್ಕ ಬಂದ್ರೆ ಗಂಡಸರು ಕೂಡ ಸಾಯ್ತಾ ಇದಾರಲ್ಲ, ಅದನ್ನ ಯೋಚನೆ ಈ ನಿಟ್ಟಿನಲ್ಲಿ ಯೋಚನೆ. ಹಿಂದೆ 50 ವರ್ಷದಿಂದ ಶೋಷಣೆ ಇತ್ತು, ಎಲ್ಲದೂ ಸರಿ. ಇವತ್ತು ಆ ರೀತಿಯ ಶೋಷಣೆ ಇಲ್ಲ. ಇವತ್ತು ಶೋಷಣೆ ಆಗ್ತಕ್ಕಂಥದ್ದು ಸರ್ಕಾರದ ಪದ್ಧತಿಯಿಂದಾಗಿ, ಸರ್ಕಾರದ ವ್ಯವಸ್ಥೆಯಿಂದಾಗಿ ಇವತ್ತು ನಿಜವಾಗ್ಲೂ ಕೆಲವೊಂದು ಕ್ಲಾಸ್ಗಳಿಗೆ, ಆ ಒಂದು ಮುಗ್ಧರಿಗೆ ಶೋಷಣೆ ಆಗ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಜನರಿಗೆ ಏನೋ ಆ ಒಂದು ಇದು ಮನವರಿಕೆ ಆಗ್ಲೇಬೇಕು. ಆ ಏನೋ ಯಂಗ್ ಏಜ್ ಅಲ್ಲಿ ಸಾಯ್ತಕ್ಕಂಥವ್ರು ಇದ್ದಾರೆ, ಅದು ಹಳ್ಳಿಗಳಲ್ಲಿ ತಪ್ಪಲೇಬೇಕು. ನಾನಂತೂ ನೋಡಿರ್ತಕ್ಕಂಥ ಯಾವ ಕೇರಿಗೆ ಹೋದ್ರು ಪಾಪ ಇಲ್ಲ ಈ ತರ ಆಯ್ತು. ಕಾರಣ ಏನಂದ್ರೆ ಮದ್ಯ ವ್ಯಸನಕ್ಕೆ ಒಳಗಾಗಿ ಈ ತರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ಭದ್ರತೆನೇ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಸರ್ಕಾರದಿಂದ ಆಗಿದೆ ಅಂತ ಹೇಳಿದ್ರೆ ಇದರಿಂದ ಶೋಚನೀಯ ಪರಿಸ್ಥಿತಿ ಇಲ್ಲ. ಹಾಗಾಗಿ ಈ ಸಂಘಟನೆ ಮೂಲಕ ಅನ್ಯಾಯ ಆದ್ರೆ ಮಾಡೋಣಂತೆ. ಆಲ್ರೆಡಿ ನಾವು ರೇವಪ್ಪದರು ಯಾರ್ಯಾರು ನಕಲಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅವರಿಗೆಲ್ಲ ಬೆನ್ನತ್ತಿದೀವಿ. ಅದು ಏನ್ ಮಾಡೋಣ, ಈ ಅದಿರ್ತಕ್ಕಂಥ ಅಧಿಕಾರಿಗಳು ಅವರೇ CRS ಎಲ್ಲ ಇರ್ತಕ್ಕಂಥವ್ರು ನಾವ್ ಇಷ್ಟು ದಾಖಲೆ ಕೊಟ್ರು ಅದ್ ಕೊಡಿ ಇದ್ ಕೊಡಿ ಸುಮ್ಮನೆ ಸತಾಯಿಸ್ತಾರೆ. ಗೊತ್ತಿರುತ್ತಲ್ಲ, ನೋಡ್ರಿ ಗೊತ್ತಿರುತ್ತೆ, ಇಲ್ಲ ಇವ್ರು ದಲಿತರಲ್ಲ, ಇವ್ರು ದಲಿತ ಸರ್ಟಿಫಿಕೇಟ್ ತಗೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತೇಳಿ. ಇವತ್ತು ಎಷ್ಟೋ ಜನ ಮೇಲ್ವರ್ಗರು SC ಅಂತ ಸರ್ಟಿಫಿಕೇಟ್ ತಗೊಂತಿದ್ದಾರೆ. ಇದರಂತ ದೌರ್ಭಾಗ್ಯ ಯಾವುದೂ ಇಲ್ಲ. ಹಾಗಾಗಿ ಈ ನಿಟ್ಟಲ್ಲೂ ಕೂಡ ನಿಜವಾಗಿರ್ತಕ್ಕಂಥ ದಲಿತರಿಗೆ ಸಿಗ್ಬೇಕಾದ ಅವಕಾಶ ಬೇರೆ ಯಾರು ಕಿತ್ತುಗಳದೇ ಇರೋ ಹಾಗೆ ನಕಲಿ ಸರ್ಟಿಫಿಕೇಟ್ ತಗೊಂಡ್ರೆ ಅವ್ರಿಗೂ ಕೂಡ ಬೆನ್ನತ್ತಕ್ಕಂಥ ಕೆಲಸವನ್ನು ಮಾಡೋಣ. ನಾವ್ ಇಷ್ಟು ಮಾಡಿದ್ಮೇಲೆ ನಕಲಿ ಸರ್ಟಿಫಿಕೇಟ್ ಅನ್ನು ಈ ತಾಲೂಕು ಆಫೀಸರ್ ಕೂಡ ನಿಲ್ಲಿಸಿದ್ದಾರೆ. ನಾವು ರೇವಪ್ಪ ಬರ್ಮಪ್ಪ ಎಲ್ಲ ಹೋರಾಟ ಮಾಡಿದ್ಮೇಲೆ ಈಗೆಲ್ಲ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ಇಲ್ಲ ಇವ್ರು ಬರ್ತಾರೆ ಅಂತೇಳಿ. ಆಗ ನಕಲಿ ಜಾತಿ ಸರ್ಟಿಫಿಕೇಟ್ ಕೂಡ ನಿಲ್ಲಿಸಿದ್ದಾರೆ. ಆಲ್ರೆಡಿ ಕೊಟ್ಟವ್ರಿಗೆ ಏನ್ ಮಾಡ್ತೀರಿ, ಕೊಟ್ಟವ್ರಿಗೆ ವಜಾ ಆಗ್ಬೇಕಲ್ಲ. CRS ಅಲ್ಲಿ ಕೇಸ್ ಇದಾವೆ, ಅವ್ರು ಏನು ಕ್ರಮನೇ ತಗೊಳ್ತಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಸಂಘಟನೆಗೆ ನನ್ನ ಕೈಲಾಗಿರ್ತಕ್ಕಂಥ ಅಳಿಸಿ ಮಾಡ್ತೀನಿ ಅಂತ ಹೇಳ್ತಾ ತುಂಬಾ ಸಿದಂತ ವ್ಯಕ್ತಿಯಾಗಿದ್ರು. ಅದರ ಜೊತೆಗೆ ನಮ್ಮ ವಕೀಲರಿಗೆ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಅದು ಹೇಳ್ಬಾರ್ದು. ಹೆಚ್ಚಿಗೆ ಆಗಿದ್ದು ಯಾರ ಕಾರಣ ಅಂದ್ರೆ ಎಲ್ಲದಕ್ಕೂ ಈ ದೇಶದಲ್ಲಿ ಎಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ರಾಜಕಾರಣ ಅನ್ನಂಗಾಗಿದೆ. ಎಲೆಕ್ಷನ್ ಟೈಮ್ ನಲ್ಲಿ ಪುಕ್ಷಕ್ಕೆ ತಂದು ಲಾಟ್ ಎಣ್ಣೆ ಹಾಕ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಕುಡಿಸೋದವ್ರು. ದೊಡ್ಡವರೆಗೂ ಕುಡಿಯೋದ್ ಕಲ್ತಿರ್ತಾರೆ, ಚಿಕ್ಕ ಮಕ್ಕಳು ಇನ್ನೂ ಕಲ್ತಿರಲ್ಲ, ಅವ್ರಿಗೆ ಕಲಿಸ್ತಾರೆ. ಇದು ನಮಗೆ ಬೇಡ ಅಂತೇಳಿ ಕೃಷ್ಣಪ್ಪನವರು ಹೋರಾಟ ಮಾಡಿದ್ರು. ಎಂಡ ಸರಾಯಿ ಬೇಡ, ವಸತಿ ಶಾಲೆ ಕೊಡಿ, ಹೋಬಳಿಗೊಂದು ವಸತಿ ಶಾಲೆ ಕೊಡಿ ಅಂತ. ಯಾಕೆ ಹೋಬಳಿಗೊಂದು ಶಾಲೆ ಕೊಡ್ರಿ ಅಂದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳು ದೂರದ ಪಟ್ಟಣಗಳಿಗೆ ಹೋಗಿ ಓದ್ಲಿಕ್ಕಾಗಲ್ಲ, ಅಲ್ಲಿ ಹಾಸ್ಟೆಲ್ ಸೌಲಭ್ಯಗಳಿಲ್ಲ. ಹಾಸ್ಟೆಲ್ ಸೌಲಭ್ಯ ಇಲ್ಲ ಅಂದ್ರೆ ಅವ್ರಿಗೆ ಅಲ್ಲಿಂದ ಓಡಾಡಿ ಓದ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ. ಅದರಲ್ಲೂ ಓದಿದಂತವ್ರು ಏನೆಲ್ಲ ಉನ್ನತ ಅಧಿಕಾರವನ್ನ ಈ ದೇಶದಲ್ಲಿ ಅನುಭವಿಸಿದ್ದಾರೆ, ಅದು ಬೇರೆ ಮಾತು. ಆದ್ರೆ ಎಲ್ಲ ಮಕ್ಕಳು ಒಂದೇ ತರ ಇರಲ್ವಲ್ಲ, ಸೋಮಾರಿಗಳು ಇರ್ತಾರೆ, ಬುದ್ಧಿವಂತರು ಇರ್ತಾರೆ. ಆದ್ರೆ ವಸತಿ ಶಾಲೆ ಆದ್ರೆ ಎಲ್ಲ ಮಕ್ಕಳು ಕನಿಷ್ಠ ಮಟ್ಟದ ವಿದ್ಯಾಭ್ಯಾಸನಾದ್ರೂ ಪಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ವಸತಿ ಶಾಲೆಗಳಿಗಾಗಿ ಹೋರಾಟ ಮಾಡಿದ್ರು. ಇವತ್ತು ಇಡೀ ಕರ್ನಾಟಕದ ತುಂಬಾ ಅತ್ಯಂತ ಸುಸಜ್ಜಿತವಾದಂತ ವಸತಿ ಶಾಲೆಗಳನ್ನ ನಾವು ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಎಲ್ಲ ವಸತಿ ಶಾಲೆಗಳನ್ನ ನಾವು ಕಾಣ್ತಾ ಇದ್ವಿ. ಇವತ್ತು ಆ ಒಂದು ವಸತಿ ಶಾಲೆ ಪರಿಕಲ್ಪನೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರದ್ದು. ಎಲ್ಲರಿಗೂ ಭೂ ಮಾಲೀಕತ್ವ ಕೊಡಬೇಕು ಅಂತ ಹೋರಾಟ ರೂಪಿಸಿದಂತ ಕೃಷ್ಣಪ್ಪನವರಿಗೆ ಏನು ಶ್ರೇಯ ಸಲ್ಲಬೇಕಂದ್ರೆ ಯಾರ್ಯಾರು ಗೇಣಿದಾರರಾಗಿ ಇವತ್ತು ಪಟ್ಟ ತಗೊಂಡಿದ್ದಾರೆ, ಒಂದು 2 ಎಕರೆ ಜಮೀನು ತಗೊಂಡಿದ್ದಾರೆ, ಅವರು ಕೃಷ್ಣಪ್ಪನವ್ರಿಗೂ ಋಣಿಯಾಗಿರ್ಬೇಕು. ಯಾಕೆಂದ್ರೆ ಅವರು ಹೋರಾಟದ ಮೂಲಕ ಈ ಎಲ್ಲ ಕೆಲಸವನ್ನ ಮಾಡಿದ್ದು. ಅದ್ರ ಜೊತೆ ಪಾರ್ಟಿ ಒಳಗಾದ್ರು
ಎಲ್ಲರಲ್ಲೂ ಭ್ರಷ್ಟಾಚಾರ ಅನ್ನೋದು ಎಲ್ಲ ಪಾರ್ಟಿಯಲ್ಲೂ ಇದೆ. ಅಲ್ಪ ಸ್ವಲ್ಪ ಒಳ್ಳೆಯವರು ಇದ್ದಾರೆ. ಒಳ್ಳೆಯವರು ಇರೋದ್ರಿಂದ ಸ್ವಲ್ಪ ಒಳ್ಳೊಳ್ಳೆ ಕಾನೂನುಗಳು ಜಾರಿ ಆಗ್ತಿದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಭ್ರಷ್ಟ ಆಗಿಬಿಟ್ಟಿದ್ರೆ ಸರ್ವಾಧಿಕಾರ ಆಗೋಗ್ಬಿಡೋದು ಇಷ್ಟೊತ್ತಿಗೆ. ಇನ್ನೂ ಸ್ವಲ್ಪ ಹೋರಾಟಗಳು ನಡೀತಾ ಇದ್ದಾವೆ ಸರ್ವಾಧಿಕಾರದ ಮಧ್ಯೆ ಮತ್ತೆ ಪ್ರಜಾಪ್ರಭುತ್ವದ ಮಧ್ಯೆ ಹೋರಾಟ ನಡೀತಾ ಇದೆ ಇಲ್ವೋ ದೇಶದಲ್ಲಿ. ಆದ್ರೆ ನಾವು ಈ ನೆಲದ ನೀರನ್ನ ಆ ನೆಲಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ಅಲ್ಲಿ ನೀರಿನ ಕೊರತೆ ಇದೆ ಅಂತ. ಆದ್ರೆ ಅಲ್ಲಿ ನೀರಿನ ಕೊರತೆ ಬರ್ದಂಗೆ ನೀವು ಮಾಡ್ಕೋಬಹುದು. ಅಲ್ಲಿರ್ತಂತ ಏನು ಕೈಗಾರಿಕೆಗಳನ್ನ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ, ಮಂಗಳೂರಲ್ಲಿ, ಚಿಕ್ಕಮಗಳೂರಲ್ಲಿ ಮಾಡ್ರಿ ಕಾರಿಡಾರ್, ಕೈಗಾರಿಕಾ ಕಾರಿಡಾರ್ಗಳನ್ನ ಮಾಡ್ತಾ ವಲಸೆ ಹೋಗುವಂತ ವ್ಯವಸ್ಥೆನ ತಪ್ಪಿಸಿ ಅಲ್ಲಿರ್ತಕ್ಕಂಥ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಿ ಅಲ್ಲೇ ನೀರು ಅಲ್ಲೇ ಮಣ್ಣನ್ನ ಅಲ್ಲಿಯೇ ಬಳಸ್ಕೊಳ್ಳುವಂತ ವ್ಯವಸ್ಥೆ ಆಗಬಹುದು. ಆದ್ರೆ ಅದನ್ನು ಮಾಡಕ್ಕೆ ಇಚ್ಛಾಶಕ್ತಿಯ ಕೊರತೆ. ಎಲ್ಲೋ ಒಂದ್ ಕಡೆ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಅಂದ್ರೆ ಅಲ್ಲೇ ಅವರು ಆಸನ ಹಾಕೊಂಡು ಕುತ್ಕೊಂಡು ದುಡ್ಡು ಕಮಾಯಿ ಮಾಡುವಂತ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ದಾರೆ. ಅದು ತಪ್ಪಬೇಕು ಅನ್ನೋದು ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮತ್ತೆ ಎಲ್ಲ ಹೋರಾಟಗಾರರ ದೇವೋದ್ದೇಶ. ಹೌದಲ್ವಾ? ಹೌದಾ ಇಲ್ವಾ? ನಾನು ಮಾತು ನಿಲ್ಲಿಸ್ತೀನಿ. ಪಾಪ ಎಲ್ಲ ಲೇಟ್ ಆಗಿದೆ ಅನ್ಸುತ್ತಿಲ್ಲ, ಯಾರಿಗೂ ಉತ್ಸಾಹ ಇಲ್ಲ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ಈ ಸಂದರ್ಭದಲ್ಲಿ ತರೀಕೆರೆ ವೆಂಕಟೇಶ್, ಎಚ್ ಮುನಿಯಪ್ಪ, ರಂಗಪ್ಪ ಹರಮಘಟ್ಟ, ಸೋಮಶೇಖರ್ ಅರಮನೆಕೇರಿ, ಗಣಪತಿ ವಡ್ನಾಳ, ಕಲ್ಲಪ್ಪ ಮೆಣಸಿನಾಳ್, ಹಿರೇಣ್ಯಪ್ಪ, ಗಣಪತಿ ಡಿ, ಜಿ ನಾಗೇಶ್, ಆನಂದ್ ಮೇಸ್ತ್ರಿ ಇನ್ನಿತರರು ಹಾಜರಿದ್ದರು. ಕೋಡಿಗಲ್ ರಮೇಶ್ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ರಮೇಶ್ ಬಂದಗತೆ ಸ್ವಾಗತಿಸಿದರು. ರವಿಕುಮಾರ್ ಬೆಳೆಯೂರು ವಂದಿಸಿದರು. ಮಂಜಪ್ಪ ಜನ್ನೆಹಾಕಲು ಕಾರ್ಯಕ್ರಮ ನಿರೂಪಿಸಿದರು. ಕಾಗೋಡು ಸತ್ಯಾಗ್ರಹದಿಂದ ಉಪಕೃತರಾದವರು ಚಳುವಳಿಯ ಮಹತ್ವ ಮರೆತಿರುವುದು ದುರಾದೃಷ್ಟಕರ ಸಂಗತಿ. ಪ್ರತಿ ಮನೆಯಲ್ಲೂ ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ ಸ್ಮರಣೆ ಮಾಡಬೇಕು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದರು. ಸಾಗರದ ಎಪಿಎಂಸಿ ಪ್ರಾಂಗಣದ ರೈತ ಭವನದಲ್ಲಿ ಸೋಮವಾರ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾಗೋಡು ಚಳುವಳಿ ರೂವಾರಿ ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ 10ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಆದರೆ ಈ ರೀತಿ ಸಮಾಜಮುಖಿಯಾಗಿ ಸ್ಮರಣೆ ಕಾರ್ಯಕ್ರಮ ಕೆಲವೇ ಕೆಲವು ವ್ಯಕ್ತಿಗಳನ್ನು ಮಾಡ್ತಾರೆ. ಸಮಾಜಕ್ಕಾಗಿ ಬದುಕಿಬಾರ್ದಂತ, ಸಮಾಜಕ್ಕಾಗಿ ಕೊಡುಗೆ ಕೊಟ್ಟಂತವರ ಸ್ಮರಣೆ ಕಾರ್ಯಕ್ರಮಗಳು ಈ ರೀತಿ ಸಮಾಜದ ಮುಖ್ಯವಾಹಿನಿಯಲ್ಲಿ ನಡೀತವೆ. ಜಾತಿ ಭೇದ ಮರೆತು, ಜಾತಿ ಧರ್ಮದ ಭೇದ ಇಲ್ಲದೆ ಸ್ಮರಣೆ ಕಾರ್ಯಕ್ರಮಗಳು ನಡೀತವೆ. ಅಂತ ಒಂದು ಸ್ಮರಣೆ ಕಾರ್ಯಕ್ರಮ ಡಾಕ್ಟರ್ ಎಚ್ ಗಣಪತಿಯಪ್ಪನವ್ರದ್ದಾಗಿದೆ. ಬಹಳ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ ಬಹಳ ಸಂತೋಷ. ಬಹುಶಃ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಈ ಸ್ಮರಣೆ ಆಗಬೇಕು. ಯಾಕೆ ಆಗಬೇಕು? ನಮ್ಮ ಹಿರಿಯರು ನಮ್ಗೆ ಏನಾದ್ರು ಮಾಡಿಕೊಟ್ಟಾಗ ಸ್ಮರಣೆ ಮಾಡ್ತಾ ಇರ್ತೀವಿ. ಇವತ್ತು ಆ ಸ್ಮರಣೆ ಕಾರ್ಯಕ್ರಮ ಪ್ರತಿ ಮನೆಯಲ್ಲಿ ಯಾಕೆ ಆಗ್ಬೇಕು ಅಂತಂದ್ರೆ, ಈ ಗೇಣಿದಾರರು ಇವತ್ತು ಏನು ಕೊಟ್ಟಂತ ಭಿಕ್ಷೆ ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿ ಯಾವುದೋ ವರ್ಷಕ್ಕೊಂದ್ಸರಿ ಅಲ್ಲ, ಪ್ರತಿ ಕ್ಷಣನೂ ಸ್ಮರಿಸ್ಕೊಂಡ್ರು ಕೂಡ ತಪ್ಪಿಲ್ಲ. ಹಾಗಾದ್ರೆ ಫೋಟೋ ಇಟ್ಟು ಹಾರ ಹಾಕಿ ಹೂವು ಹಾಕಿ ವರ್ಷಕ್ಕೊಂದ್ಸರಿ ಮಾಡುವ ಸಾಕ ಸ್ಮರಣೆ? ಇದು ಒಂದು ಪ್ರಶ್ನೆ. ಅವನಿಗೆ ತುಂಬಾ ಖುಷಿ ಆಗ್ತದ? ಇಲ್ಲ, ಸಾಧ್ಯನೇ ಇಲ್ಲ. ಅವರ ಆದರ್ಶಗಳನ್ನ ಪಾಲಿಸೋದ್ರ ಮುಖಾಂತರ, ಅವರ ದೇವೋದ್ದೇಶಗಳು ಏನಿತ್ತು ಅನ್ನೋದು ತಿಳ್ಕೊಳ್ಳೋದ್ರ ಮುಖಾಂತರ ನಾವು ನಡವಳಿಕೆಯನ್ನ ರೂಪಿಸ್ಕೊಂಡಾಗ ಎಲ್ಲೋ ಒಂದು ಮಟ್ಟಕ್ಕೆ ನಾವು ಅವ್ರನ್ನ ಸ್ಮರಣೆ ಮಾಡ್ಕೊಂಡ್ವಿ ಅಂತ ಹೇಳಿ ಭಾವಿಸ್ಕೊಳ್ಬೋದು. ಎಷ್ಟೋ ಜನ ನೋಡಿದ್ದೀವಿ ಇವತ್ತು ಪಿತೃಪಕ್ಷ ಹಬ್ಬಗಳೆಲ್ಲ ಮಾಡ್ತಾರೆ, ಅದು ಸ್ಮರಣೆ. ಹಬ್ಬ ಮಾಡಿಟ್ಟಿರೋದು ಎಲ್ಲ ದಿವಾಳಿ ಹಚ್ಚಿ ಒಂದ್ ದಿವಸದ 4-5 ಜನಕ್ಕೆ ಊಟ ಹಾಕ್ಬಿಟ್ರೆ ಏನಲ್ಲ. ಹೌದಾ? ಅದು ಸ್ಮರಣೆ ಆಗ್ತದ? ಅದೇ ಇವತ್ತು ಹಾಗೆ ರೈತ ಸಂಘ, ಅದರ ನಾವೆಲ್ಲ ಗೇಣಿದಾರ ರೈತರುಗಳು ಇರ್ಬೋದು, ಬೇರೆ ಬೇರೆ ರೈತರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಹಾಗೂ ಗಣಪತಿಯಪ್ಪ ಅವರ ಪುತ್ರ ಹೊಯ್ಸಳ ಗಣಪತಿಯಪ್ಪ ಮಾತನಾಡಿ, ಗಣಪತಿಯಪ್ಪನವರು ಸ್ವತಂತ್ರ ಹೋರಾಟಗಾರರು. ಅವರಿಗೆ ಸರ್ಕಾರದಿಂದ ಪಾರ್ಥಿವ ಶರೀರ ಏನು ಅವರ ಪಾರ್ಥಿವ ಶರೀರ ಅಭಿಮಾನಿಗಳೆಲ್ಲ ಸೇರಿದ್ದಾರೆ. ಸರ್ಕಾರದ ಸವಲತ್ತುಗಳು
ಸಿಗ್ಬೇಕಂತ ಹೇಳಿ ಅವರ ಅಭಿಮಾನಿಗಳು ಸರ್ಕಾರಿ ಗೌರವವನ್ನ ಸಲ್ಲಿಸಬೇಕಂತ ಹೇಳಿ ಅಂತ್ಯ ಸಂಸ್ಕಾರಕ್ಕೆ ಅವರ ಅಭಿಮಾನಿಗಳು ಹೋರಾಟ ಮಾಡ್ತಾರೆ. ಚಿತೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಸುಮಾರು ಎಷ್ಟು ಗಂಟೆಗೆ ವಹಿಸಿದ್ರೆ 2 ತಾಸನ್ನು ಅವರ ಪಾರ್ಥಿವ ಶರೀರ ಚಿತೆಯಲ್ಲಿರುತ್ತೆ. ಜೈಕಾರ ಹಾಕ್ತಾರೆ. ಸಂಬಂಧಪಟ್ಟವರು ಕೊನೆಗೂ ಬಂದಿಲ್ಲ. ಆಡಳಿತಕ್ಕೆ ಧಿಕ್ಕಾರ ಹಾಕ್ತಾರೆ, ರಾಜಕಾರಣಿಗಳ ಧಿಕ್ಕಾರ ಹಾಕ್ತಾರೆ, ಅಧಿಕಾರ ವರ್ಗಕ್ಕೆ ಧಿಕ್ಕಾರ ಹಾಕ್ತಾರೆ. ಕೊನೆಯವರೆಗೂ ಹೋರಾಟವನ್ನು ಅವರು ಅವರ ಬದುಕಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇಡೀ ಜೀವನ ಉದ್ದಕ್ಕೂ ತಮ್ಮ ಬದುಕನ್ನ ಅವರು ಸಮಾಜಕ್ಕೋಸ್ಕರ ಸವಿದರು ಅಂತ ಒಂದು ಮಹಾನ್ ಹೋರಾಟಗಾರನ ಹೆಸರಿನಲ್ಲಿ ಒಂದು ರೈತ ಸಂಘವನ್ನ ಸ್ಥಾಪಿಸಿ ಆ ರೈತ ಸಂಘದ ಅಡಿಯಲ್ಲಿ ಇವತ್ತು ನಾವು ಕೆಲಸ ಮಾಡ್ತಿದ್ವಿ ಅಂದ್ರೆ ನಾವೆಲ್ಲ ಇವತ್ತು ನಮಗೆಲ್ಲ ಹೆಮ್ಮೆ ಅನಿಸ್ತಿದೆ. ಒಂದು ರೈತ ಸಂಘವನ್ನ ಸ್ಥಾಪನೆ ಮಾಡಿ ಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ 1948ರಲ್ಲಿ ರೈತ ಸಂಘವನ್ನು ಸ್ಥಾಪನೆ ಮಾಡಿ ರೈತ ಸಂಘದಿಂದ ಸಮಾಜಕ್ಕೆ ಒಳಗಾದ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಒಂದು ಹಕ್ಕನ್ನು ಭೂಮಿಯ ಹಕ್ಕನ್ನು ಕೊಡಬೇಕಂತ ಹೇಳಿ ಅವರ ಜೀವನ ಉದ್ದಕ್ಕೂ ಜೀವನವನ್ನೇ ಮುಡುಪಾಗಿತ್ತು ಅಂತ ಮಹಾನ್ ವ್ಯಕ್ತಿಯ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ಮತ್ತೆ ಮುಸ್ಲಿಂ ಬಾಂಧವರು ನಿಮ್ಮ ಮುಖಂಡರುಗಳು ಎಲ್ಲ ಸಮಾಜದ ಮುಖಂಡರುಗಳನ್ನು ಸೇರಿ ಆ ದಲಿತ ಕೇರಿಯಲ್ಲಿ ಸಹಭಕ್ತಿ ಭೋಜನ ಮಾಡಿದ್ರು. ಅದು ಯಾವ ಮಾಡಿದಂತೆ ಇದೇ ಗಣಪತಿ ಹಬ್ಬದ ಟೈಮಲ್ಲಿ ಮಾಡಿದ್ರು. ನಮ್ಮ ದಿನೇಶ್ ಅವರು ಸುಮಾರು ಸರಿ ಅದನ್ನ ನೆನಪು ಮಾಡಿದ್ರು. ನಮ್ಮ ಸಂಘಟನೆಯಿಂದ ಅದು ಮತ್ತೊಂದ್ಸರಿ ಆಚರಣೆ ಆಗ್ಬೇಕು ಆ ಸಹಭಕ್ತಿ ಭೋಜನ ಅಂತ ನೆನಪು ಮಾಡ್ತಾ ಇರ್ತಾರೆ ಯಾವಾಗಲೂ. ಮತ್ತೆ ಈಗ ಸಂಘಟನೆ ಮಾಡಿದ್ರೆ ತಂದೆಯವ್ರದ್ದು ಒಂದು ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಸಂತೋಷ, ನನಗೆ ಸಂತೋಷ ಇದೆ. ಪ್ರತಿ ವರ್ಷ 7ನೇ ವರ್ಷ ಮಾಡಿದ್ವಿ. ಪ್ರಥಮ ಅವರ ಸ್ಮರಣೆಯನ್ನ ನಮ್ಮ ಸಂಘಟನೆ ಅಂದ್ರೆ 7ನೇ ವರ್ಷ ಮಾಡಿದ್ವಿ. ಆ 7ನೇ ವರ್ಷದಲ್ಲಿ ಯಾವಡ ತಿಮ್ಮಪ್ಪನವರು ಎಲ್ಲ ಬಂದಿದ್ರು. ತುಂಬಾ ಮುಖ್ಯವಾದ ನಾಯಕರು ಬಂದಿದ್ರು. ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮೂರಲ್ಲೇ ಮಾಡಿದ್ವಿ. ಅವರು ಸಮಾಧಿ ಸ್ಥಳದಲ್ಲಿ ಮಾಡಿದ್ವಿ. ಅದು ಪ್ರಥಮ ದಿನ. ಅಲ್ಲಿಂದ ಇಲ್ಲಿವರೆಗೆ 3ನೇ ವರ್ಷ ಅಂತ. ಅದಕ್ಕೆ 3ನೇ ವರ್ಷ ಆಯ್ತು. 3 ವರ್ಷ ಆಯ್ತು ನಮ್ಮ ಸಂಘಟನೆ ಪ್ರಾರಂಭವಾಗಿತ್ತು. ಹಲವಾರು ಹೋರಾಟಗಳನ್ನ ಎಲ್ಲರೂ ಒಡಗೂಡಿ ಮಾಡ್ಕೊಂಡು ಬಂದಿದ್ವಿ. ಮುಂದೆ ಕೂಡ ಇದು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಬೆಳೆಯಬೇಕು ಅನ್ನೋದು ನಮ್ಮ ಆಸೆ. ಹಾಗೆ ಇನ್ನೊಂದೇನು ಹೇಳಬೇಕು ಅಂತ ಸಹಭಕ್ತಿ ಭೋಜನ ಅಂತ ಹೇಳಿದ್ರಲ್ಲ, ಆ ಸಹಭಕ್ತಿ ಭೋಜನ ದಿನೇಶ್ ಅವ್ರ ತಲೆಯಲ್ಲಿದೆ. ಅದು ಕೂಡ ಒಂದ್ಸರಿ ನಮ್ಮ ಬ್ಯಾನರ್ ಅಡಿಯಲ್ಲಿ ಅದನ್ನ ಮಾಡೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಯಾರು ಬೇಜಾರಾಗಬಾರ್ದು. ವೈಯಕ್ತಿಕವಾಗಿ ಯಾರು ಹೆಸರು ಮೆನ್ಷನ್ ಮಾಡಿ ವಂದನಾರ್ಪಣೆ ಮಾಡಲ್ಲ. ಸಾಮೂಹಿಕವಾಗಿ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸಂಘಟನೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಮುಂದೆ ಈ ಸಂದರ್ಭದಲ್ಲಿ ಕುಮಾರಗೌಡ, ಭದ್ರೇಶ್ ಬಾಳಗೋಡು, ಸುರೇಶ್ ಬೆಳಂದೂರು, ಕೃಷ್ಣಮೂರ್ತಿ, ಬಸವರಾಜ್, ಚಂದ್ರು ಇನ್ನಿತರರು ಹಾಜರಿದ್ದರು. ಶೃಂಗೇರಿ ಶಂಕರ ಮಠದಲ್ಲಿ ಅಕ್ಟೋಬರ್ 3ರಿಂದ 12ರವರೆಗೆ ಶರನ್ನವರಾತ್ರಿ ಉತ್ಸವ ಏರ್ಪಡಿಸಲಾಗಿದೆ. ಶೃಂಗೇರಿ ಶಂಕರ ಮಠ 25 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮಸ್ಕಾರ. ಇದೇ ಬರುವ 3ನೇ ತಾರೀಕಿನಿಂದ 12ನೇ ತಾರೀಕುವರೆಗೆ ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಶರನ್ನವರಾತ್ರಿ ಉತ್ಸವ ನಡೀತದೆ. ಪರಮ ಪೂಜ್ಯ ಜಗದ್ಗುರುವಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹಾಗೂ ಅವರ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಪೂರ್ಣಾಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ನವರಾತ್ರಿ ಉತ್ಸವ ಸಾಗರ ಶೃಂಗೇರಿ ಮಠದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಥರ ಮಾಡಿಕೊಂಡು 25 ವರ್ಷದಿಂದ ಶಂಕರ ಮಠ ಸಾಗರದಲ್ಲಿ ನಡ್ಕೊಂಡು ಬಂದಿದೆ. ಈ 25 ವರ್ಷಗಳ ಕಾಲಾವಧಿಯಲ್ಲಿ ಶಂಕರ ಮಠ ಒಂದು ಧಾರ್ಮಿಕ ಕೇಂದ್ರವಾಗಿ, ಶೈಕ್ಷಣಿಕ ಕೇಂದ್ರವಾಗಿ, ಸಾಂಸ್ಕೃತಿಕ ಕೇಂದ್ರವಾಗಿ ರೂಪುಗೊಂಡಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇಂಥ ಶಂಕರ ಮಠದಲ್ಲಿ 5ನೇ ತಾರೀಕು
ಶಾರದಾ ಪ್ರಸಾದವನ್ನು ನಾವು ನೀಡ್ತಾ ಇದ್ದೇವೆ. 2 ಜನ ಅರ್ಹ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸಿದ್ದೇವೆ. ಅದರಲ್ಲಿ ಒಬ್ಬರು ಶ್ರೀಮತಿ ಶಶಿಕಲಾ ಮೂರ್ತಿ ಅಂತ ಹೇಳಿ, ಅವರು 60 ವರ್ಷದ ನಂತರ ಬ್ರೈಲ್ ಲಿಪಿಯನ್ನ ಕಲಿತು ಕನ್ನಡದಿಂದ ಬ್ರೈಲ್ ಲಿಪಿಗೆ ತರ್ಜುಮೆಯನ್ನ ಮಾಡಿ ಅನೇಕ ಅಂಧರ ಬಾಳಿಗೆ ಆಕೆ ಒಂದು ಕಿರಣವಾಗಿ ಬೆಳಕಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಅವರಿಗೆ ಶಾರದಾ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಹಾಗೆ ಇನ್ನೋರ್ವರಾದಂತಹ ನಮ್ಮವರೇ ಸಾಗರದವರೇ ಆದಂಥ ಶ್ರೀಯುತ KV ಜಯರಾಮ್ ಶಾರದಾಂಬ ದೇವಸ್ಥಾನದ ಈಗಿನ ಅಧ್ಯಕ್ಷರು ಹಾಗೂ ಅನೇಕ ಧಾರ್ಮಿಕ ಸಾರ್ವಜನಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಂಥವರು. ಬಹಳ ವಿಶೇಷವಾಗಿ ಶೃಂಗೇರಿ ಮಠದ ಪರಮ ಭಕ್ತರು, ಶಿಷ್ಯರು. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಶಾರದಾ ಪ್ರಸಾದವನ್ನ ನೀಡ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀಯುತ ಕವಿ ಸದಾನಂದ ಶರ್ಮ ಅವರು ರಚನೆ ಮಾಡಿರುವಂಥ ದೇವಿ ಭಾಗವತದ ಮೇಲೆ ಗಮಕ ವಾಚನ ಮತ್ತು ವ್ಯಾಖ್ಯಾನ ಅದು 3 ದಿವಸ 6, 7, 8ನೇ ತಾರೀಕಿನಂದು ನಡೀತದೆ. ಆಮೇಲೆ 9ನೇ ತಾರೀಕು ಪಬ್ಲಿಕ್ ಟಿವಿ ಖ್ಯಾತಿಯ ಜ್ಯೋತಿಷಿಗಳಾದಂಥ ಡಾಕ್ಟರ್ ವಿದ್ವಾನ್ ಕಮಲಾಕರ್ ಭಟ್ ಅವರಿಂದ ಶೃಂಗೇರಿ ಮಠದ ಗುರು ಪರಂಪರೆಯ ಬಗ್ಗೆ ಒಂದು ವಿಶೇಷವಾದಂಥ ಉಪನ್ಯಾಸ ಸಹ 9ನೇ ತಾರೀಕು ಇರ್ತದೆ. ಹಾಗೆ ಪ್ರತಿದಿನ ಶಂಕರ ಮಠದಲ್ಲಿ ವಿವಿಧ ಹೋಮಗಳು 9 ದಿನವೂ ಸಹ ಹೋಮಗಳು ಇರ್ತದೆ. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾವತಿ, ತದನಂತರ ಪ್ರಸಾದ ವಿತರಣೆ ಇರ್ತದೆ. ಇದಕ್ಕೆಲ್ಲದಕ್ಕೂ ಕಾರ್ಯಕ್ರಮಕ್ಕೂ ತಾವು ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಕೇಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ವರ್ಷದ ವಿಶೇಷ 2 ವಿಶೇಷಗಳನ್ನು ನಾವು ಇವತ್ತು ಶೃಂಗೇರಿ ಮಠದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು, ಸಾಗರ ಶೃಂಗೇರಿ ಮಠ 25 ವರ್ಷ ಪೂರೈಸಿದಂಥ ಒಂದು ಸಂದರ್ಭ. ಮತ್ತೊಂದು, ಶೃಂಗೇರಿಯ ಜಗದ್ಗುರುಗಳಾದಂಥ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು 50 ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿ ಇದು 50ನೇ ವರ್ಷ. ಈ 50ನೇ ವರ್ಷದ ಸಂದರ್ಭದಲ್ಲಿ ಶೃಂಗೇರಿ ಮಠ, ಎಲ್ಲೆಲ್ಲಿ ಶೃಂಗೇರಿ ಮಠಗಳಿದೆಯೋ ಅಲ್ಲೆಲ್ಲವೂ ಸಾಮಾಜಿಕವಾದಂಥ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಿರ್ಬೋದು, ದೀನ್ ದಲಿತರಿಗೆ ಬಟ್ಟೆ ವಸ್ತ್ರಗಳನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ನಮ್ಮದೇ ಆದಂಥ ಆಸ್ಪತ್ರೆಗಳು ಇವತ್ತು ಶೃಂಗೇರಿ ಮಠದ್ದು ಇದೆ. ಅಲ್ಲಿ ಅತ್ಯಂತ ಬಡವರಿಗೆ ಇವರಿಗೆ ಉಚಿತವಾಗಿ ಕೊಡುವಂಥದ್ದು, ಈ ರೀತಿ ಅನೇಕ ಕೆಲಸಗಳು ಇವತ್ತು ಶೃಂಗೇರಿ ಮಠದಲ್ಲಿ ಈ ವರ್ಷ ಬಹಳ ವಿಶೇಷವಾಗಿ ಯಾವಾಗಲೂ ನಡೀತಾ ಇದೆ. ಈ ವರ್ಷ ಇನ್ನೂ ವಿಶೇಷವಾಗಿ ಈ ಒಂದು ಕೆಲಸ ಕಾರ್ಯಕ್ರಮಗಳು ನಡೀತಾ ಇದೆ. ಶೃಂಗೇರಿ ಮಠದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಗರದಲ್ಲೂ ಸಹ ಈ 25ನೇ ವರ್ಷದ ಸಂದರ್ಭದಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ನಾವು, ಒಂದು ಕಾರ್ಯಕ್ರಮಕ್ಕೆ ಕಡಿಮೆ ಇಲ್ಲದಂತೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಇವತ್ತು ಇದೇ ಬರುವ ಪ್ರಾಯಶಃ ಮಾರ್ಚ್ ಏಪ್ರಿಲ್ನಲ್ಲಿ ಈ 25ನೇ ವರ್ಷದ ಅಂಗವಾಗಿ ಜಗದ್ಗುರು ಸಹ ಸಾಗರಕ್ಕೆ ಆಗಮಿಸುವ ಒಂದು ಸಂದರ್ಭವೂ ಸಹ ಇರುತ್ತದೆ. ಈ ವರ್ಷ ಸಾಗರ ಶೃಂಗೇರಿ ಮಠಕ್ಕೆ ಒಂದು ಸಾಗರಕ್ಕೆ ಒಂದು ಅದ್ಭುತವಾದಂಥ ಕೇಂದ್ರವನ್ನು ಆಗಿ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಒಂದಷ್ಟು ಯೋಜನೆಗಳನ್ನು ಸಹ ನಾವು ಈ ಸರಿ ಹಮ್ಮಿಕೊಂಡಿದ್ದೇವೆ. ಯಾಕೆಂದ್ರೆ ಒಂದು ಅತ್ಯಂತ ಸುಂದರವಾದ ಪರಿಸರದಲ್ಲಿ ಸಾಗರ ಶಂಕರ ಮಠ ಇದೆ. ಬಂದವರಿಗೆ ಕೇವಲ ಧಾರ್ಮಿಕ ಕಾರ್ಯಕ್ರಮ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ಒಳ್ಳೆಯ ಪರಿಸರವನ್ನು ಸಹ ನಾವು ಇಟ್ಕೊಂಡು ನಾವು ಯಾವುದೇ ಅಲ್ಲಿ ಪರಿಸರ ನಾಶ ಮಾಡದೆ ಇವತ್ತು ಶೃಂಗೇರಿ ಮಠ ಈಗ ಸುಮಾರು ಒಂದು 100 ವರ್ಷದ ಅಶ್ವತ್ಥ ವೃಕ್ಷಗಳು ಇವತ್ತಿದೆ. ಆ ಎಲ್ಲ ಅಶ್ವತ್ಥ ವೃಕ್ಷಗಳನ್ನು ನಾವು ಯಾವುದು ನಮ್ಮ ಕಟ್ಟಡ ಕಾಮಗಾರಿಗಳಿಗೆ ನಾವು ಇದು ಮಾಡಿದ್ರೆ ಇನ್ನೂ ಒಂದಷ್ಟು ವೃಕ್ಷಗಳನ್ನು ನಾವು ಅಲ್ಲಿ ನೆಡುವುದರ ಮುಖಾಂತರ ಇವತ್ತೊಂದು ಒಳ್ಳೆಯ ವಾತಾವರಣ ಇವತ್ತು ಸಾಗರ ಶೃಂಗೇರಿ ಶಂಕರ ಮಠ ನಿರ್ಮಾಣ ಆಗಿದೆ ಅಂತ ಹೇಳುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲ ಕಾರ್ಯಕ್ರಮಕ್ಕೆ ನೀವು ಪತ್ರಿಕೆಯವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀವು ಕೊಡ್ತೀರಿ, ಎಲ್ಲ ಇದನ್ನು ಕೊಡ್ತೀರಿ ನೀವು. ಹಾಗೆ ಇನ್ನೊಂದು, ನಾವು ಶಾರದಾ ಪ್ರಸಾದಂ ಈ ಕಾರ್ಯಕ್ರಮದಲ್ಲಿ ಶಿಮೂಲ್ ಅಧ್ಯಕ್ಷರಾದಂತಹ
ವಿದ್ಯಾಧರವರು ಅವರು ಸಹ ಮುಖ್ಯ ಅಭ್ಯಾಗತರಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ಇರ್ತಾರೆ ಅವರು. ಅವ್ರನ್ನು ಸಹ ಈ ಸಂದರ್ಭದಲ್ಲಿ ಶಾರದಾ ನಮ್ಮ ಶಂಕರ ಮಠದ ಒಂದು ಪ್ರಸಾದವನ್ನು ಅವರಿಗೆ ನಾವು ನೀಡ್ತಾ ಇದ್ದೇವೆ. ಹಾಗೆ ತಾವೆಲ್ಲರೂ ಪತ್ರಕರ್ತರು ಹಾಗೆ ಪ್ರತಿದಿನ ಶಂಕರ ಮಠದಲ್ಲಿ ಶಾಂಕರ ಸ್ತೋತ್ರ ಸಮರ್ಪಣಾ ಕಾರ್ಯಕ್ರಮ, ಆಮೇಲೆ ಭಗವದ್ಗೀತೆಯ ಪಠಣ ಕಾರ್ಯಕ್ರಮ, ಇವೆಲ್ಲವೂ ಸಹ ಅದು ವಿವಿಧ ಭಜನಾ ಮಂಡಳಿಗಳಿಂದ ಪ್ರತಿದಿನವೂ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಕಾರ್ಯಕ್ರಮಕ್ಕೂ ಸಹ ತಾವುಗಳು ಹಿಂದೂ ಕೊಟ್ಟಿದ್ದೀರಿ ಪ್ರಚಾರವನ್ನ, ಈಗಲೂ ಕೊಡ್ತೀರಿ, ಮುಂದೂ ಕೊಡ್ತೀರಿ, ಆ ಭರವಸೆ ನಮಗಿದೆ. ಆದ್ರೆ ಒಂದು ಸ್ವಲ್ಪ ಸಣ್ಣ, ಬಹಳ ಅತ್ಯಂತ ಪ್ರೀತಿಪೂರ್ವಕ ಸಣ್ಣ ಬೇಜಾರು ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ನೀವು ಕೊಟ್ಟು ಸಹ ಮಠದ ಕಾರ್ಯಕ್ರಮದಲ್ಲಿ ನೀವು ಬರೋದಿಲ್ಲ. ನೀವು ಬರಬೇಕು ಕುಟುಂಬ ಸಮೇತರಾಗಿ ನೀವು ಬರಬೇಕು, ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕು. ಇದೇ ನಿಮ್ಮಲ್ಲಿ ಸವಿನಯವಾದಂತ ಪ್ರಾರ್ಥನೆ. ಗೋಷ್ಠಿಯಲ್ಲಿ ಮಾಸ ನಂಜುಂಡಸ್ವಾಮಿ, ಸವಿತಾ ಶ್ರೀಪಾದ್, ಐವಿ ಹೆಗಡೆ, ಪ್ರಭಾ ವೆಂಕಟೇಶ್, ಕಸ್ತೂರಿ ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.